ಸುಬ್ರಹ್ಮಣ್ಯೇಶ್ವರ ದೇವರ 9 ದಿವಸದ ಬ್ರಹ್ಮಕಲಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಊರಿನ 10 ಸಂಸ್ಥರ ಸಮಕ್ಷಮದಲ್ಲಿ ನಡೀತಾ ಉಂಟು. ಬ್ರಹ್ಮಕಲಶೋತ್ಸವದ ಅಂಗವಾಗಿ 9 ದಿವಸದ ಕಾಲ ಹಲವು ರೀತಿಯ ತಾಂತ್ರಿಕ ಕರ್ಮಾಂಗಗಳನ್ನು ನಾವು ಮಾಡ್ತಾ ಇದ್ದೇವೆ. ಪ್ರಥಮದ 3 ದಿವಸ ಭೂತಕಾಲದಲ್ಲಿ ಆದಂಥ ಎಲ್ಲ ಆ ದೋಷ ಪ್ರಾಯಶ್ಚಿತ್ತವಾಗಿರುವಂತಹ ಸತ್ಕರ್ಮಗಳು, ನಂತರದ 3 ದಿವಸ ಸಾನ್ನಿಧ್ಯ ವೃದ್ಧಾರ್ಥವಾಗಿರುವಂತಹ ಸತ್ಕರ್ಮಗಳು, ಅಂತಿಮವಾಗಿ 3 ದಿವಸ ದೇವರ ಸಾನ್ನಿಧ್ಯ ನಂತರದಲ್ಲೂ ಸಮೇತ ಈ ಮಣ್ಣಿನ ನೀರಿನಿಗೆ ಪೂರಕವಾಗಿರುವಂತಹ ಸತ್ಕರ್ಮವನ್ನು ಮಾಡಿಕೊಂಡು ಬರುವಂಥದ್ದು. ಪ್ರಥಮ ದಿವಸ ಪ್ರಾಯಶ್ಚಿತ್ತ ಕರ್ಮಾಂಗಗಳು, ಅದೇ ರೀತಿಯಲ್ಲಿ 2ನೇ ದಿವಸ ಶಾಂತಿ ಕರ್ಮಾಂಗಗಳನ್ನು ಮಾಡಿಕೊಂಡು ಏನಾದರೂ ಶ್ವಾನಗಳು ಪ್ರವೇಶವಾಗಿದ್ದರೆ, ಚೋರ ಪ್ರವೇಶವಾಗಿದ್ದರೆ ಅಥವಾ ಮಲಮೂತ್ರಾದಿ ಎಲ್ಲ
ರೇತಸ್ಸು ಸ್ಪರ್ಶವಾಗಿದ್ದರೆ ಅದರ ನಿವಾರಣೆಗೋಸ್ಕರವಾಗಿ ನಾವು ಶಾಂತಿ ಕರ್ಮಾಂಗವನ್ನು ಮಾಡಿಕೊಳ್ಳುವಂಥದ್ದು. 3ನೇ ದಿವಸ ದೇವರ ಸಾನ್ನಿಧ್ಯವನ್ನು ಉದ್ವಾಸನೆ ಮಾಡಲಿಕ್ಕೋಸ್ಕರವಾಗಿ ಅನುಜ್ಞಾ ಕಲಶವನ್ನು ಮಾಡಿಕೊಂಡು ದೇವರ ಒಪ್ಪಿಗೆಯನ್ನು ಪಡೆಕೊಂಡು ಅವತ್ತು ಸಂಧ್ಯಾ ಕಾಲದಲ್ಲಿ ಪರಿವಾರ ದೇವತೆಗಳಿಗೆ ಬಲಿ ಪುರಸ್ಸರವಾಗಿ ಅಲ್ಲಿಂದ ಒಪ್ಪಿಗೆಯನ್ನು ಪಡೆಕೊಂಡು 5ನೇ ದಿವಸ ದೇವರ ಸಾನ್ನಿಧ್ಯವನ್ನು ಉದ್ವಾಸನೆ ಮಾಡಿಕೊಳ್ಳುವಂಥದ್ದು. ಉದ್ವಾಸನೆ ಮಾಡಿಕೊಂಡು ಅಂಡ ಸ್ವರೂಪಿಯಾಗಿ ಧ್ಯಾನ ಮಾಡಿಕೊಂಡು ತಾಯಿಯ ಗರ್ಭದಲ್ಲಿ ಹೇಗೆ 9 ತಿಂಗಳ ಕಾಲದಲ್ಲಿ ಮಗುವಿಗೆ ಅಂಗಾಂಗಗಳು ಬರ್ತದೋ ಅದೇ ರೀತಿಯಲ್ಲಿ 5ನೇ ದಿವಸ ರಾತ್ರಿಯಂದು ಆ ಜೀವಕಲಶದಲ್ಲಿ ದೇವರ ಅಂಗಾಂಗವನ್ನು ಸೃಷ್ಟಿ ಮಾಡಿಕೊಂಡು 6ನೇ ದಿವಸದಲ್ಲಿ ಸಂಕಲ್ಪಿಸಿರುವಂಥ ಮುಹೂರ್ತದಲ್ಲಿ ಆ ಬಿಂಬ ಮಧ್ಯದಲ್ಲಿ ದೇವರ ಸಾನ್ನಿಧ್ಯವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವಂಥದ್ದು. ನಂತರದಲ್ಲಿ 3 ದಿವಸಗಳ ಕಾಲ ಸೋಪಾನ ಪೂಜೆಯನ್ನು ಮಾಡಿಕೊಂಡು 9ನೇ ದಿವಸ ದೇವರ ಸಾನ್ನಿಧ್ಯ ವೃದ್ಧಿಗೂ ದೇವರ ಸಂಪ್ರೀತಿಗೋಸ್ಕರವಾಗಿ ಬ್ರಹ್ಮಕಲಶಾಸ್ತ್ರವನ್ನು ಅಭಿಷೇಕ ಮಾಡಿಕೊಂಡು ಬರುವಂಥದ್ದು. ಈ ರೀತಿಯಲ್ಲಿ 9 ದಿವಸದ ಕಾಲ ನಾವು ತಾಂತ್ರಿಕ ವಿಧಿವಿಧಾನಗಳನ್ನು ಮಾಡಿಕೊಂಡು ಬರುವಂಥದ್ದು. ಇದರಿಂದ ಆ ಸುಬ್ರಹ್ಮಣ್ಯೇಶ್ವರ ಎಲ್ಲರೂ ಸಮೇತ ಸುಪ್ರಸನ್ನರಾಗಿ ಊರಿಗೆ ಸನ್ಮಂಗಲವಾಗಿ ಎಲ್ಲರಿಗೂ ಸಮೇತ ಬೇಕಾಗಿರುವಂಥ ಆರೋಗ್ಯವನ್ನು ದೇವರು ಅನುಗ್ರಹಿಸಿಕೊಡಿ ಅಂತ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ. ಸಂಕಲ್ಪ